ಕಲಬುರಗಿ ನಗರದಲ್ಲಿ ಸಾಂಬ ಸೇನಾ ವತಿಯಿಂದ ಗ್ಯಾಸ್ ಏಜೆನ್ಸಿಗಳು ಮಾಡ್ತಾ ಇರುವ ಅಕ್ರಮ ಅವ್ಯವಹಾರಗಳನ್ನು ತಡೆಗಟ್ಟಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಕಲಬುರಗಿ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಾ ಇರುವ ಗ್ಯಾಸ್ ಏಜೆನ್ಸಿಗಳು ಗ್ರಾಹಕರಿಗೆ ಮಾಡ್ತಾ ಇರುವ ಅಕ್ರಮಗಳು ಮತ್ತು ಮೋಸದ ಬಗ್ಗೆ ನಿಮ್ಮ ಗಮನ ಸೆಳೆಯಲು ಹಾಗೂ ಸೂಕ್ತ ಕ್ರಮವನ್ನು ಕೈಗೊಳ್ಳಲು ಈ ಮನವಿ ಪತ್ರ ಸಲ್ಲಿಸಿದ್ರು. ಕಲಬುರಗಿ ಜಿಲ್ಲೆಯಲ್ಲಿನ ಅನೇಕ ಗ್ಯಾಸ್ ಏಜೆನ್ಸಿಗಳು ನಿಯಮಗಳನ್ನು ಉಲ್ಲಂಘಿಸಿ ಈ ಕೆಳಕಂಡ ಅಕ್ರಮಗಳನ್ನು ನಡೆಸುತ್ತಾ ಇದೆ. ಹೆಚ್ಚುವರಿ ಹಣ ವಸೂಲಿ, ಸಿಲಿಂಡರ್ ವಿತರಣೆಯ ಸಮಯದಲ್ಲಿ ಕೇಂದ್ರ ಸರ್ಕಾರ ನಿಗದಿಪಡಿಸಿದ ದರಕ್ಕಿಂತ ಹೆಚ್ಚಿನ ಹಣವನ್ನು ಡೆಲಿವರಿ ಸಿಬ್ಬಂದಿ ಗ್ರಾಹಕರಿಂದ ವಸೂಲಿ ಮಾಡ್ತಾ ಇದ್ದಾರೆ. ತೂಕದಲ್ಲಿ ಮೋಸ, ಗ್ರಾಹಕರಿಗೆ ಸಿಲಿಂಡರ್ ನೀಡುವಾಗ ಅದರ ತೂಕವನ್ನು ಪರಿಶೀಲಿಸದೆ ಕಡಿಮೆ ಅನಿಲ ಇರುವ ಸಿಲಿಂಡರ್ಗಳನ್ನು ನೀಡಲಾಗ್ತಾ ಇದೆ ಎಂದು ಶರಣಗೌಡ ಪಾಟೀಲ್ ನಿಂಬಾಳ ಅವರು ತಿಳಿಸಿದರು. ಬ್ಯೂರೋ ರಿಪೋರ್ಟ್ ಮಲ್ಲಿಕಾರ್ಜುನ್ NKS TV4 ಕಲಬುರಗಿ. ಎಲ್ರಿಗೂ ನಮಸ್ಕಾರ. ಇಂದು ಸಾಂಬ ಸೇನದ ವತಿಯಿಂದ ಜಿಲ್ಲಾಧಿಕಾರಿಗಳನ್ನು ಮನವಿ ಕೊಡ್ಲಿಕ್ಕೆ ಬಂದಿವಿ. ವಿಷಯ ಏನಂತಂದ್ರೆ ಎಲ್ರಿಗೂ ಗೊತ್ತಿರೋ ಹಾಗೆ ಕಲಬುರಗಿಯಲ್ಲಿ ಏನು ಗ್ಯಾಸ್ ಏಜೆನ್ಸಿಗಳದವಲ್ಲ ಬಹಳ ಅಕ್ರಮ ಅವ್ಯವಹಾರ ನಡೆಸ್ಲಿಕ್ಕತ್ತಾರ. ಕರೆಕ್ಟ್ ಟೈಮಿಗೆ 21 ದಿನಗಳಲ್ಲಿ ಪ್ರತಿಯೊಂದು ಹಂತದಲ್ಲಿ ಹೋಮ್ ಡೆಲಿವರಿ ಮಾಡಬೇಕಾಗಿರುವಂಥ ಗ್ಯಾಸ್ ಏಜೆನ್ಸಿಗಳು 45-50 ದಿವಸ ಆದರೂ ಸಹಿತ ಯಾವುದೇ ರೀತಿ ಗ್ಯಾಸ್ ತಂದು ಕೊಡಲಾಗ್ಯಾರ. ಇದು ಬಹಳ ದೊಡ್ಡ ಮಟ್ಟದ ಒಂದು ಕಲಬುರಗಿಯಲ್ಲಿ, ಆಮೇಲೆ ಕಲಬುರಗಿ ಭಾಗದ ಹಳ್ಳಿಯಲ್ಲಿ ದೊಡ್ಡ ವ್ಯವಹಾರ ನಡೆದ. ಇಷ್ಟೆಲ್ಲ ದೊಡ್ಡ ವ್ಯವಹಾರ ನಡೆದರೂ ಸಹಿತ ಇವರೊಂದು ಸಂಬಂಧಪಟ್ಟ ಅಧಿಕಾರಿಗಳು ಏನು ಮಾಡ್ಲಿಕ್ಕತ್ತಾರೋ ಗೊತ್ತಿಲ್ಲ. ಆದ್ರೆ ಜಿಲ್ಲಾಧಿಕಾರಿಗಳು ಏನು ಸಂಬಂಧಪಟ್ಟ ಅಧಿಕಾರಿಗೆ ನಾವು ಕೇಳಿದ್ರೆ ಅವ್ರು ಏನು ಹೇಳ್ತಾರೆ ಅಂತಂದ್ರೆ, ಇಲ್ರಿ ನಾವು 2-3 ಸಲ ಮೀಟಿಂಗ್ ಮಾಡಿದ್ವಿ ಅಂತ ಹೇಳ್ತಾರೆ. ಅಂದ್ರೆ ಏನು ಮೀಟಿಂಗ್ ಮಾಡಿರೋ ಗೊತ್ತಿಲ್ಲ. ಇಷ್ಟೆಲ್ಲ 2-3 ಮೀಟಿಂಗ್ ಮಾಡಿದ್ರು ಸಹಿತ ಇನ್ನೂವರೆಗೂ ಕೂಡ ಜನಸಾಮಾನ್ಯರ ಸಂಕಟ ಎದುರಿಸಲಿಕ್ಕತ್ತಾರ ಅಂತಂದ್ರೆ ಇವರು ಅಧಿಕಾರಿಗಳು ಏನು ಮಾಡ್ಲಿಕ್ಕತ್ತಾರೋ ಗೊತ್ತಿಲ್ಲ. ಹಾಗಾಗಿ ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತೊಂದ್ಸಲ ಅವ್ರಿಗೆ ಮೀಟಿಂಗ್ ಕರೆದಿ ಯಾರ್ಯಾರು ಏನು ಫಲಾನುಭವಿಗಳು ಯಾರು ಬುಕ್ಕಿಂಗ್ ಮಾಡಿರ್ತಾರ ಆದಷ್ಟು ಬೇಗ 21 ದಿನಗಳಿಗೆ ಹೋಮ್ ಡೆಲಿವರಿ ಮಾಡಬೇಕು. ಆದ್ರೆ ಇವ್ರು ಹೋಮ್ ಡೆಲಿವರಿ ಮಾಡಲಾಗ್ಯಾರ. ಫೋನ್ ಮಾಡಿದ್ರೆ ಸಾಕು ಅವ್ರು ಎಲ್ಲಾರು ಏಜೆನ್ಸಿ ಬಂದು ತಗೊಂಡು ಹೋಗ್ಬೇಕಂತ. ಇದೇನು ನಡ್ಲಿಕ್ಕೆ ಅನ್ನೋದು ಗೊತ್ತಾಗಲಾಗ್ಯದ. ಹಾಗಾಗಿ ಆದಷ್ಟು ಬೇಗ ಈ ಸೂಕ್ತ ಕ್ರಮ ಜರುಗಿಸಬೇಕು. ಇವರೇ ಏನು ಸಂಬಂಧಪಟ್ಟ ಅಧಿಕಾರಿಗಳು ಒಂದು ತಂಡ ರಚನೆ ಮಾಡಬೇಕು. ಯಾವುದೇ ಒಂದು ಗ್ಯಾಸ್ ಏಜೆನ್ಸಿ ಆದ್ರೂ ಕೂಡ ಅವ್ರು ಕರೆಕ್ಟಾಗಿ ಗ್ಯಾಸ್ ವಿತರಣೆ ಮಾಡ್ಲಿಕ್ಕತ್ತಾರಿಲ್ಲ, ಅವ್ಯವಹಾರ ಮಾಡ್ಲಿಕ್ಕತ್ತಾರಿಲ್ಲ ಅಂತ ಚೆಕ್ ಮಾಡಿ ಆದಷ್ಟು ಬೇಗ ಕ್ರಮ ತಗೋಬೇಕು ಅಂತೇಳಿ ನಾವು ಕಲಬುರಗಿ ಏನು ಸಾಂಬ ಸೇನಾ ಜಿಲ್ಲಾಧ್ಯಕ್ಷರಾದ ಶರಣಗೌಡ ಪಾಟೀಲ್ ಅವರ ಸಮ್ಮುಖದಲ್ಲಿ ನಾವು ಇವತ್ತು ಅವರಿಗೆ ಮನವಿ ಕೊಟ್ಟಿದ್ವಿ. ಅದೇ ರೀತಿ ಒಂದು ದಿನದಲ್ಲಿ ಏನಾದರೂ ಅವರು ಒಂದು 3-4 ದಿನದಲ್ಲಿ ಏನಾದರೂ ಕ್ರಮ ಜರುಗಿಸಿಲ್ಲ ಅಂತಂದ್ರೆ ನಾವು ಬೃಹತ್ ಪ್ರತಿಭಟನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಮಾಧ್ಯಮದ ಮುಖಾಂತರ ನಾವು ತಿಳಿಸ್ತಾ ಇದ್ದೀವಿ. ಹೆಸರು ಮಲ್ಲಿಕಾರ್ಜುನ್ ಸಾಮ್ರಾಟ್. ಇವತ್ತಿನ ದಿವಸ ಒಂದು ಸಾಮಾನ್ಯ ಸಮಸ್ಯೆ ಆಗಿರ್ತಕ್ಕಂಥ ಗ್ಯಾಸ್ ಸಮಸ್ಯೆ ಇವತ್ತು ಮನೆಗೆ ಎಲ್ಲರ ಮನೆಯಲ್ಲಿ ಇವತ್ತು ಸಾಮಾನ್ಯ ಹಿಡ್ಕೊಂಡು ಎಲ್ಲ ದೊಡ್ಡ ಆಫೀಸರ ದೊಡ್ಡವರು ಈಗ ಜಿಲ್ಲಾಧಿಕಾರಿಗಳ ಮನೆಗೆ ಸಮೇತ ಸಂಬಂಧ ಬೇಕಾಗಿದ್ದು ಸಿಲಿಂಡ್ರ್. ಆ ಸಿಲಿಂಡ್ರ್ ಇವತ್ತು ಯಾರಿಗೂ ಸಿಗ್ತಾ ಇಲ್ಲ. ಇವತ್ತು 21 ಕೇಂದ್ರ ಸರ್ಕಾರದ ಸುತ್ತೋಲೆ ಅದ. 21 ದಿವಸನಾಗ ಬುಕ್ ಮಾಡಿದ 21 ದಿವಸನಾಗ ಸಿಲಿಂಡರ್ ಕೊಡ್ಬೇಕಂತೇಳಿ ಇವತ್ತು 45-50 ದಿವಸ ಆದ್ರೂ ಸಿಲಿಂಡರ್ ಸಿಗ್ತಾ ಇಲ್ಲ. ಸಾಮಾನ್ಯ ಜನರು ಇದ್ರ ಬಗ್ಗೆ ಭಯಂಕರ ತ್ರಾಸನಾಗಾರ, ಪರಿತಪ್ಸ್ಕತ್ತಾರ. ಇವತ್ತೇನದ ಸಿಲಿಂಡರ್ ಏನದ 2,000-3,000 ಕಾಳಸಂತೆಯಲ್ಲಿ ಮಾರಾಟ ಆಗ್ಲತ್ತದ. ಅದು ಎಲ್ಲರ ಗಮನಕ್ಕೂ ಬರ್ಲಾಗತ್ತದ. ಇವತ್ತು ಬಂದಂಥ ಸಿಲಿಂಡ್ರ್ ಇವ್ರು ಏಸ್ ವಿತರಣೆ ಮಾಡಕತ್ತಾರ, ಏಸ್ ಇಲ್ಲ. ಇವ್ರು ಹೋಗಿ ಅಧಿಕಾರಿಗಳು ಹೋಗಿ ತನಿಖೆ ಮಾಡಿರೋದು ಎಲ್ಲ ಏಜೆನ್ಸಿಗಳದ್ದು ಏನದ ಅನ್ನೋದು ಗೊತ್ತಾಗ್ತದೆ. ಇವತ್ತಿದ್ರ OTP ಸಮೇತ OTPದಾಗ ಸಮೇತ ಅವ್ಯವಹಾರ ಆಗ್ಲತ್ತದ, ಕಂಡು ಬರ್ಲಾಗತ್ತದ. ಇವತ್ತು ಈ ಪ್ರಕರಣ ಇದು ಹೆಂಗದ ಇವತ್ತು ಸಿಲಿಂಡರ್ ಬಂದದ, ನಿಮ್ಮ ಬುಕ್ ಅದ, ಐತ್ರಿ ಸಿಲಿಂಡರ್ ಬಂದಿದ್ರು ತೊಗೊಂಡವ್ರು ಎತ್ತರ ಅವ್ರ ಏಜೆನ್ಸಿಗೆ ನಾವು ಇದ್ರ ಸಿಲಿಂಡರ್ ತೊಗೊಂಡು ಆಟೋದಾಗ ತೊಗೊಂಡು ಮನ್ಯಾಗ ಗಂಡಸ್ ಮಕ್ಳು ಇರ್ತಾರ, ಇಲ್ಲ ಹುಡುಗರು ಇರ್ತಾರೆ, ಇಲ್ಲ ಮುದುಕರು ಇರ್ತಾರ, ತಾಯಂದಿರು ಇರ್ತಾರೆ. ಅವ್ರು ಹೋಗಿ ಹೆಂಗೆ ತರಬೇಕು? ಒಂದು ವೇಳೆ ತರ್ಲಿಕ್ಕೂ ಹೋದ್ರೆ ಸಿಲಿಂಡರ್ ಆಟೋದಾಗ ಒಯ್ದು ಇಟ್ಕೊಂಡು ಹೋದ್ರೆ ಪೊಲೀಸರು ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳು ಸಿಲಿಂಡರ್ ನೀವು ಈ ಟೈಪ್ ವಿತರಣೆ ಮಾಡಬಾರ್ದು ಅಂತ ಕೇಳ್ತಾರೆ. ಅವ್ರಿಗೆ ಉತ್ತರ ಕೊಡಬೇಕು. ಏನು ಇವ್ರಿಗಿದ್ರೆ ಬರಲ್ಲ ಅಂದ್ರೆ ಸಿಲಿಂಡರ್ ಸಿಗ್ತದಿಲ್ಲ ಅಂತೇಳಿ ಜನರು ಮುಗಿಬಿದ್ದು ಇವತ್ತು ಸಿಲಿಂಡರ್ ತರ್ಲಿಕ್ಕೆ ಹೋದ್ರೆ ಈಗ ಎಲ್ಲ ಸಮಸ್ಯೆ ಆಗೋದು ಎಲ್ಲ ಸಾರ್ವಜನಿಕರೇ ಆಗ್ಲತ್ತದ. ಅದ್ರ ಸಲುವಾಗಿ ಸಂಬಂಧಪಟ್ಟ ಇವ್ರ ಅಧಿಕಾರಿಗಳು, ಇವತ್ತು ಜಿಲ್ಲಾಧಿಕಾರಿ ಆಗಿರ್ಬೋದು, ಇವ್ರ ತಂಡ ಸಂಬಂಧಪಟ್ಟ ಅಧಿಕಾರಿಗಳು ಇವರು ಒಂದು ತಂಡ ರಚನೆ ಮಾಡಿ ಏನದ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಇವಾಗ ಸೂಕ್ತ ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ಸುಮಾರು ಈಗ ನಮ್ಮ ತಾಲೂಕಾ ಅಧ್ಯಕ್ಷರು ಅಫಜಲ್ಪುರ ತಾಲೂಕಾ ಅಧ್ಯಕ್ಷರು ಹೇಳ್ದಂಗೆ ಇಲ್ಲ ಅಂದ್ರೆ ನಾವು ಖಾಲಿ ಸಿಲಿಂಡರ್ ತಂದು ಜಿಲ್ಲಾಧಿಕಾರಿ ಕಚೇರಿ ಎದುರು ಬಂದಿದ್ರು ನಾವು ಪ್ರತಿಭಟನೆ ಮಾಡ್ತೇವೆ ನಮ್ಮ ಸಾಂಬ ಸೇನಾ ವತಿ ಅಂತ ಹೇಳಿ ನಾ ಮಾತು ಹೇಳ್ತೀನಿ.